ನಮ್ಮ ಕಡಲ ತೀರದಲ್ಲಿ ಇವತ್ತು ಬಲೆ ಬೀಸುವವರು ಒಂದೆಷ್ಟು ರಾಶಿ ಜನ ಬಂದಿದ್ದಾರೆ ಮಾರ್ರೆ. ನಾನಿವತ್ತು ಒಂದು ಅನ್ನೋನ್ ಪ್ಲೇಸ್ಗೆ ಬಂದಿದ್ದೇನೆ ಆಯ್ತಾ. ಇಲ್ಲಿ ಬಂದು ನಂದು ಗಾಡಿ ನಿಲ್ಲಿಸಿದ್ದೆ. ನಮ್ಮ ಮುಂದೆಂದ ಒಂದು ಅಜ್ಜ ಬಲೆ ಎಲ್ಲ ತಕೊಂಡು ಚಂದ ಮಾಡಿ ಹೋಗ್ತಾ ಇದ್ದಾರೆ. ನಮ್ಗೆ ಸಿಕ್ಕಿದು ಕಂಟೆಂಟ್ ಅಂತ ಕಲ್ಲಿನ ಮೇಲಿಂದೆಲ್ಲ ಕೃಷಿ ತರ ಎಲ್ಲ ಹಾರಿ ಓಡಿದ್ದೆ. ಅಲ್ಲಿ ಹೋಗಿ ನೋಡಿದಾಗ ಎಂತ ಮಾರೆ ಒಂದು ಎಷ್ಟು ಜನ ಬಲೆ ಬೀಸುವವರಂತಿಲ್ಲ. ಮೋಸ್ಟ್ಲಿ ಎಲ್ಲಿಯ ಒಳ್ಳೆ ಮೀನ್ ಬಂದಿದ್ದಾಯ್ತಾ, ಅದಕ್ಕೆ ಎಲ್ರು ಇಲ್ಲಿ ಬಲೆ ಬೀಸಿ ಮೀನ್ ಹಿಡಿಲಿಕ್ಕೆ ಅಂತಾನೆ ಬಂದಿದ್ದಾರೆ. ನಂಗೆ ಡೌಟ್ ಇವರದೆಲ್ಲ ಸಂಘದ ವಾರ್ಷಿಕ ಕಾಂಪಿಟೇಷನ್ ಅಂತ, ಯಾರು ಮೀನ್ ಜಾಸ್ತಿ ಹಿಡಿತಾರೆ ಅವರಿಗೆ ಬಲೆ ಬೀಸುವವರ ಸಂಘದ ಅಧ್ಯಕ್ಷ ಮಾಡುದಂತ. ಇಲ್ಲಿ ಇವರೆಲ್ಲ ಬಲೆಯನ್ನೆಲ್ಲ ಚಂದ ಮಾಡಿ ಸೆಟ್ ಮಾಡಿ ಬಲೆಯನ್ನ ಈ ತರ ಬಿಸಾಡ್ತಾ ಇದ್ರು. ಅದರ ನಡುವಲ್ಲಿ ನಾನೊಬ್ಬ ಫಿಶಿಂಗ್ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಒಮ್ಮೆ ಆಚೆ ಒಮ್ಮೆ ಈಚೆ ಅಂತ ಅವರೊಟ್ಟಿಗೆನೆ ಸುತ್ತು ಬರ್ತಾ ಇದ್ದೆ. ಒಟ್ಟಾರೆ ನಾನ್ ಬಂದ ನಂತರ ಇವರಿಗೆ ಒಂದಾದ್ರೂ ಮೀನ್ ಸಿಗ್ಬೇಕಾಯ್ತಾ. ನಾನಿಲ್ಲಿ ಬಂದ ನಂತರ ಇವರಿಗೆ ಮೀನೇ ಮೀನ್ ಆಯ್ತಾ. ಬಲೆ ಬಿಸಾಡ್ತಾರೆ, ಒಮ್ಮೆಗೆ 3-4 ಮೀನ್ ಹಿಡಿದು ತರ್ತಾರೆ. ನನ್ನ ಕಣ್ಣಿನ ಮುಂದೆನೆ ಇವರಿಗೆ ಎಷ್ಟು ದೊಡ್ಡ ಮೀನ್ ಸಿಕ್ಕಿತು ನೋಡಿ. ಇದು ಯಾವ ಮೀನ್ ಮಾರೆ? ಓ, ಮಾಲಾಯಿ ಮೀನು, ಒಳ್ಳೆ ದೊಡ್ಡದಿದೆ ಸೈಜ್ ಅಲ್ಲಿ. ಆದ್ರೆ ಇಲ್ಲಿ ಒಂದು ಕಸದ ರಾಶಿ ಮಾರೆ. ಒಮ್ಮೆ ಬಲೆ ಬಿಸಿದಾಗ ಒಂದಿಷ್ಟು ರಾಶಿ ಕಸ ಸಿಗ್ತಾ ಇತ್ತು. ಇವರು ಪಾಪ ಇಲ್ಲಿ ಮೊದ್ಲು ಬಲೆಗೆ ಸಿಕ್ಕಿವಿದ ಮೀನ್ ತೆಗೆಯುದ ಕಸವನ್ನ ಮೊದ್ಲು ತೆಗೆಯುದ ಅಂತ ಅವರಿಗೇನೆ ಅರ್ಥ ಆಗ್ತಿರ್ಲಿಲ್ಲ. ನಂಗೆ ಇವರಲ್ಲಿ ಒಂದು ಯುನಿಕ್ನೆಸ್ ಕಾಣಿತಾಯ್ತಾ. ಇವರೆಲ್ಲ ಚೀಲವನ್ನ ಈ ತರ ಸೊಂಟದಲ್ಲೇ ಕಟ್ಟಿಟ್ಕೊಂಡಿದ್ದಾರೆ. ಎಲ್ಲಿ ಸಹ ದಂಡೆಯ ಮೇಲೆ ಅಲ್ಲಿ ಇಲ್ಲಿ ಚೀಲವನ್ನ ಹಿಡುದಿಲ್ಲ. ಬಲೆಯಿಂದ ಮೀನ್ ತೆಗೆದು ಬೇಗನೆ ರಪ್ಪ ಅಂತ ಹಿಂದೆ ಇದ್ದ ಚೀಲಗೆ ಹಾಕಿಕೊಳ್ತಿದ್ರು. ಅದಕ್ಕೆ ನಮ್ಗೆ ಸಹ ಸರಿಯಾಗಿ ಗೊತ್ತಾಗ್ತಿರ್ಲಿಲ್ಲ ಇವರಿಲ್ಲಿ ಒಬ್ಬೊಬ್ರು ಎಷ್ಟು ಮೀನ್ ಹಿಡ್ದಿದ್ದಾರೆ ಅಂತ. ಕೆಲವರೆಲ್ಲ ಮೋಸ್ಟ್ಲಿ ಒಂದು ಬೆಳಗ್ಗೆ ಬೇಗನೆ ಬರ್ತಾರೆ ಆಯ್ತಾ. ಬಲೆ ಬೀಸಿ ಬೀಸಿ ಸಾಕಾಗಿ ಅಲ್ಲೇ ಕೂತ್ಕೊಳ್ತಿದ್ರು. ಒಂದು ಈ ಬೀಸುವ ಬಲೆ ದಿನ್ನದು, ಮತ್ತೊಂದು ಇವತ್ತು ಬಂದು ಖಾಲಿ ಕೈಯಲ್ಲಿ ಮನೆಗೆ ಹೋಗ್ಬಾರ್ದಂತ. ಅದಕ್ಕೆ ಈ ಬಲೆಯನ್ನ ಬ್ಯಾಕ್ ಟು ಬ್ಯಾಕ್ ಈ ತರ ಬಿಸಾಡ್ತಾ ಇದ್ರು. ಈ ಬಲೆಯನ್ನ ಬಿಸಾಡ್ಲಿಕ್ಕೆ ಅಷ್ಟೇ ಬಲ ಬೇಕಾಯ್ತಾ. ಈ ತರ ಇಡೀ ಜೀವವನ್ನ ಪೀಂಟಿಸಿ ಬಲೆ ಬಿಸಾಡುವಾಗ ಜೀವ ಅರ್ಧ ಲಗಡಿ ಹೋಗ್ತದೆ. ಮತ್ತೆ ಇಲ್ಲಿ ಒಬ್ಬರ ನಂತರ ಒಬ್ಬರು ಬರ್ತಾ ಇದ್ದಾರೆ. ಕಮ್ಮಿ ಅಂದ್ರೆ ಇಲ್ಲಿ ಒಂದು 10-15 ಜನ ಇದ್ದಾರೆ. ಫಸ್ಟ್ ಟೈಮ್ ನಾನು ಇಷ್ಟು ಬಲೆ ಬೀಸುವವರನ್ನ ಒಂದೇ ಸ್ಪಾಟ್ ಅಲ್ಲಿ ಒಮ್ಮೆಗೆ ನೋಡುದು. ಆದ್ರೆ ಒಳ್ಳೆ ಫಿಶಿಂಗ್ ಮಾಡ್ತಾ ಇದ್ರು. ಈ ಲೊಕೇಶನ್ ಮಾತ್ರ ಎಲ್ಲಿದೆ ಅಂತ ನಂಗೆ ಒಂದು ಕೇಳ್ಬೇಡಿ ಆಯ್ತಾ. ಇವರಿಗೆ ಎಲ್ಲಿಯಾದ್ರೂ ಗೊತ್ತಾದ್ರೆ ನಂಗೆ ನೆಕ್ಸ್ಟ್ ಟೈಮ್ ಇಲ್ಲಿ ಬರುವಾಗ ಸೊಂಟೆ ದೊಣ್ಣೆಲ್ಲ ಇಟ್ಕೊಂಡು ಓಡಿಸ್ಕೊಂಡು ಬರ್ಲಿಕ್ಕಿದ್ದಾರೆ. ಐ ಹೋಪ್ ನಿಮ್ಗೆ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಯ್ತಂತ. ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೋಗ್ತಾ ಹೋಗ್ತಾ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.